ಬಾನು ಅಪರೂಪ ಬಿ ಪ್ರತಿರೂಪ ಪ್ರತಿ ಜೀವದಲ್ಲೂ ಆಲಾಪ ಓಹೋ. ತನ್ನ ಹೆಸರೇನಣ್ಣ? ಮಲ್ಲಯ್ಯ, ರೈತರು. ಇವರು ಈ ಒಂದು ನರ್ಸರಿಯನ್ನ ಬೆಳೆಸಿದ್ದಾರೆ. ಈಗ ಇವರು ಮೆಡಿಸಿನ್ ಗಿಡ ಎಲ್ಲ ಹೇಳ್ತಾರಲ್ಲ, ಮೊದಲೇ ಅಡ್ವಾನ್ಸ್ ಆಗಿ ಹೇಳ್ಬಿಡ್ತಾರೆ ರೈತರೆಲ್ಲ. ರೈತರು ಅಡ್ವಾನ್ಸ್ ಆಗಿ ಬೀಜ ಕೊಟ್ಬಿಡ್ತಾರ. ಯಾವ ತಳಿ ಬೇಕು ಆ ತಳಿಗಳನ್ನ ರೈತರು ಮೊದಲೇ ಬೀಜವನ್ನು ತಂದು ಕೊಟ್ಟು ಇಂತಿಂತ ಪ್ಲಾಟ್ಗೆ ರೈತರದು ಇದಂತ ಗುರ್ತು ಮಾಡ್ತಾರೆ. ಅವ್ರಿಗೆ ಹೆಸರು ಅಲ್ಲಿ ಹಾಕಿರ್ತಾರ, ಅದಕ್ಕೆಲ್ಲ ಬರ್ದ ಹಾಕಿರ್ತಾರೆ. ರೈಟ್ ರೈಟ್ ರೈಟ್. ನಮ್ಮ ಶಾಲೆ ಹೆಸರು GHPS ಅಂತ GHPS ಪಂಚಗೇರಿ ಶಾಲೆ. ಅಲ್ಲಿಂದ ಮಕ್ಕಳನ್ನ ನಿಮ್ಮ ನರ್ಸರಿಯನ್ನ ನೋಡ್ಸಕ್ಕೋಸ್ಕರ ಕರ್ಕೊಂಡ್ಬಂದಿವಿ. ತಾವು ಕೂಡ ಒಂದ್ ಸ್ವಲ್ಪ ಯಾವ ತರ ಬೆಳಿತೀರಿ, ಯಾವ ತರ ಬೀಜ ಹಾಕ್ತೀರಿ, ಎಷ್ಟು ತಿಂಗಳಿಗೆ ಬರುತ್ತೆ, ಇದು ಏನ್ ಲಾಭ ಬರುತ್ತೆ ಅಂತೇಳಿ ಒಂದ್ ಸ್ವಲ್ಪ ಮಾಹಿತಿ ಕೊಡ್ರಿ ಅಣ್ಣರ. ಫಸ್ಟ್ ಇವನ್ನೆಲ್ಲ ಗೊಬ್ಬರ ತಗೊಳ್ರಿ. ಗೊಬ್ಬರ ತರಿಸಿ ಹೆಣ್ಮಕ್ಳು ಕೂಡ ಮೊದಲು ಫಸ್ಟ್ ಸ್ಟಾರ್ಟಿಂಗ್ನಾಗ ಸಾರಿಸ್ಬೇಕು ಸರ್. ಇದನ್ನ ಎಣ್ಣೆ ದಪ್ಪ ಬೀಜ ಹಾಕಿ ಮತ್ತೆ ಎಣ್ಣೆ ದಪ್ಪ ಸಾರಿಸ್ಬೇಕು. ಎಣ್ಣೆ ದಪ್ಪ ಸಾರಿಸಿ ಆ ಥರ ಇಡೋದು ಸರ್. 5 ದಿನ 6 ದಿನ ಅಲ್ಲಿ ಕಾಣ್ತಾರೆ ಸರ್, ನಿಂತು ಕಾಣ್ತಾರೆ ಸರ್. ಆ ಥರ 5 ದಿನ ಇಡ್ಬೇಕು ಸರ್. 5 ದಿನ ಇದ್ದಾಗ ಅವ್ರು ಇವಾಗ ಬೀಜ ಇರ್ತಾರೆ ಸರ್. ಅವರು 5 ದಿನದಾಗ ಇವಾಗ 5 ದಿನ 6 ದಿನದಾಗ ಕೂಲಿಂಗ್ ಇರ್ತೀವಿ ಸರ್. ಬೀಜ ಇಡ್ತಾರೆ. ಇಲ್ಲ ಆಮ್ಯಾಗ ವೀಟಿಗೆ ಇವರು ಕರ್ನಾಟಕ ರಾಜ್ಯ ತಾಲೂಕು ಮಟ್ಟದ ಅತ್ಯುತ್ತಮ ರೈತ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಾರೆ. ಇವರು ಸಹಿತ ತಮ್ಮ ಪರಿಚಯವನ್ನ ಮಾಡ್ಕೊಂಡು ಮಾಹಿತಿಯನ್ನು ಕೊಡ್ಬೇಕಂತ ಕೇಳ್ಕೊಳ್ತೀವಿ. ನೆಟ್ವರ್ಕ್ ಮಾಡಕ್ಕೆ 12 ವರ್ಷ ಆಯ್ತು. 12 ವರ್ಷ. ಈ ಭೂಮಿ ಎಲ್ಲ ನಿಮ್ದೇನಾ? ಇದೆಲ್ಲ ನಮ್ದೇ ಸರ್, ತಿನ್ಬೇಕು ಅಂತ. ಈಗ ನೀವಪ್ಪ ಹೇಳಿದ್ರು ಇದು ಒಂದು ಪ್ಲಾಟ್ ಇರುತ್ತೆ ಸರ್, ಅದರಲ್ಲೆಲ್ಲ ರೈತರು ಮೊದಲೇ ಬೀಜ ಕೊಟ್ಟಿರ್ತಾರೆ ಅಂತ ಹೇಳಿದ್ರು. ಒಂದು ಇದಕ್ಕೆ ಎಷ್ಟು ನಿಮಗೆ ಲಾಭ ಬರುತ್ತೆ? ಒಂದು ಎಕರೆ ಸಸಿ ಬೆಳೆಸಿದ್ರೆ ಒಂದು 500 ರಿಂದ 1000 ಲಾಭ ಬರುತ್ತೆ. 1 ಎಕರೆಗೆ ಸಸಿ ಬೆಳೆಸಿಕೊಟ್ಟರಿಗೆ 500 ರಿಂದ 1000 ರೂಪಾಯಿ ಅವ್ರಿಗೆ ಲಾಭ ಬರುತ್ತೆ. 45 ದಿನ ಇದು ಮಾಡ್ತೀವಿ. 45 ದಿನ. ವಸುಂಧರ ನಾನೆಲ್ಲೂ ಕಾಣಲೇ ಇಲ್ಲ. ಉಲ್ಲಾಸವೇ ಉಕ್ಕೇರುತ್ತಾ ಎಲ್ಲೆಲ್ಲೂ ಚಿಗುರಿದೆ ಎಲ್ಲ. ಏಳೆಗರು ಅಂಬಾ ಎಂದು ಓಡೋಡಿ ಬರುತ್ತಿರೋ ಹಾಗೆ ಸಿಂಗಾರದ ಈ ಮಡಿಲಿಗೆ ನಾನೋಡಿ ಬಂದೆನು ಹೀಗೆ. ದಡ ಸೇರಿಸಿತು ಈ ಸೆಳೆತ, ಅದಕ್ಕಾಗಿ ಸಡಗರ